ಹೀಗನ್ನುವಾಗ ಆ ಹುಡುಗ ಮನಸ್ಸಿಗೆ ನೋವಾಗಕತ್ತಂತೆ. ಹೀಗನ್ನುವಾಗ ಮನಸ್ಸಿಗೆ ನೋವಾಗಕತ್ತು. ಆ ನೋವು ಮಾಡಿಕೊಂಡು ಅಪ್ಪಗೆ ನೋವು ಕೊಡಾಕೊತ್ತಿದ. ನೀ ಕುರುಡ, ನೀ ಕುರುಡ, ನೀ ಕುರುಡ. ಹೌದಪ್ಪ, ನಾ ಕುರುಡ. ಗೊತ್ತಿಲ್ಲ ಹುಡುಗಗ, ಗೊತ್ತಿಲ್ಲ ಈತನ ತೆಗೆದು ಹಾಕಿ ಕುರುಡಾಗ್ಯಾನ ಅಂತ. ಬೆಳಿತಾ ಬೆಳಿತಾ ದೊಡ್ಡವನಾಗಿ ಮದುವೆ ಆದಾಗ ಅವಳು ಸಹಿತ ಅದೇ ಶಬ್ದ ಬಳಸಿದ್ಲು. ಹೀಗೆ ಎಲ್ಲರೂ ಬಳಸ್ತಾರಲ್ಲ ಅಂತ ಅನ್ಕೊಂಡಿರುವಂತಹ ಆ ವ್ಯಕ್ತಿ ತಂದೆಗೆ ಹಿಂಸೆಯನ್ನು ಮಾಡ್ಲಿಕ್ಕತ್ತಿದ. ನೀ ಇರಬೇಕಾದ ಹರಕತ್ತಿಲ್ಲ, ನೀ ಹೊರಗೆ ನಡಿ, ಕುರುಡನ ಮಗ ಅನಿಸ್ಕೊಳ್ಳಕ್ಕೆ ನನಗೆ ಮನಸ್ಸಿಲ್ಲ. ಹೀಗೆ ಚಿತ್ರ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹೇಳಿದರೆ ಏನಾಗುತ್ತಿತ್ತೋ ಗೊತ್ತಿಲ್ಲ, ಆದರೆ ಹೇಳಲಿಲ್ಲ. ಒಂದು ದಿವಸ ರಾತ್ರಿ ಪತ್ರವನ್ನು ಬರೆದಿಟ್ಟ ತಂದೆ. ಹೋದ. ಎಲ್ಲಿಗೆ ಹೋದ? ಮರಳಿ ಬರದೇ ಇರುವಂತಹ ಸ್ಥಾನಕ್ಕೆ ಹೋದ. ಬೆಳಗ್ಗೆದ್ದು ಕೂಡಲೇ ಮಗ ಪತ್ರವನ್ನು ಓದ್ತಾನೆ. ಆತ ಬರೆದಿದ್ದ, ನೀನು ಹುಟ್ಟುವಾಗ ನಿನಗೊಂದೇ ಕಣ್ಣಿತ್ತು, ನೀನು ಜಗತ್ತಿನೊಳಗ ಒಂಟಿಗಣ್ಣಿಗನಾಗಿ ಬದುಕಬಾರದು ಅನ್ನೋದಕ್ಕೆ ನಂದೊಂದು ಕಣ್ಣನ್ನು ಕಿತ್ತಿಸಿ ಕೊಟ್ಟು ನಿನಗೆ ಕುರುಡನಾಗಿ ಕಂಡೆ, ನಾಡಿಗೆ ಕುರುಡನಾಗಿ ಕಂಡೆ. ನೀನು ನಾನಿರೋದ್ರಿಂದ ಹಿಂಸೆಯನ್ನು ಅನುಭವಿಸ್ತೀಯ ಅಂತಂದ್ರೆ ಆ ಹಿಂಸೆ ನಿನಗಾಗಬಾರ್ದಪ್ಪ, ಇದೇ ತಾನೇ ನಾನು ನಿರ್ಗಮಿಸ್ತಾ ಇದ್ದೇನೆ ಭೂಮಿಯಿಂದ ಆಚೆಗೆ ಅಂಥೇಳಿ ಪತ್ರ ಬರೆದಿಟ್ಟಿದ್ದ. ಹುಡುಕಬೇಡ ನನ್ನನ್ನು ಅಂತ. ತಿಳಿತು ಕರೆ, ಮಾಡೋದೇನದ? ಆಮೇಲೆ ತಿಳಿತು, ಪತ್ರ ಓದಿದ ಮೇಲೆ ಹುಡುಕಿದ್ರೆ ಸಿಗಲಾರದ ಸ್ಥಾನಕ್ಕೆ ತಂದೆ ಹೋಗಿದ್ದ. ನಾವು ಇರುವಾಗ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗ್ತದೆ ಜನ್ಮ ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ. ಸುಮ್ಮನೆ ಎದ್ವಾ ತದ್ವಾ ಮಾಡುವಂಗಿಲ್ಲ. ನಮ್ಮವರು ತಾಯಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ಮಂಡೆ ನೋವು ಇರುವ ಬಟ್ಟೆಗಳನ್ನು ಹೊತ್ಕೊಂಡು ಕಿಲೋಮೀಟರ್ 2 ಕಿಲೋಮೀಟರ್ ಗಂಟ್ಲೆ ಹೊತ್ಕೊಂಡು ಹೋಗ್ತಿದ್ಲು. ಅಲ್ಲಲ್ಲೇ 100 ಮೀಟರ್ಗೊಮ್ಮೆ ಕುಂದಿರ್ತಿದ್ಲು. ಆಯಾಸಾಗಿ, ಮೊಣಕಾಲಿನ ನೋವಿಗಾಗಿ ಒಂದು ದಿವಸ ಅದೇ ದಾರಿಯಿಂದ ಹೊರಟಿರುವಂತಹ ಭಗವಾನ್ ಶಂಕರಾಚಾರ್ಯರು, ಅಮ್ಮ ಇಲ್ಯಾಕೆ ಕುಂತಿದಿ? ಅಪ್ಪ ಬಟ್ಟಿ ತೊಳೆಯಾಕೆ ಹೋಗ್ಬೇಕಲ್ಲ ನದಿಗೆ. ಯಾವ ನದಿ? ಚೂರ್ಣಾ ನದಿ. ಎಷ್ಟು ದೂರದ ಮನೆಯಿಂದ? ಬಹಳ ದೂರ ಇಲ್ಲೇನು. ಅಲ್ಲಿಗೆ ಹೋಗ್ಬೇಕಾದ್ರೆ ಬಳಲಿಕೆ ಆಗ್ತದೆ, ನೋವಾಗ್ತಾವೆ ಕಾಲು, ಅದಕ್ಕೆ ಅಲ್ಲಲ್ಲೇ ಕೂತ್ಕೊಂತ ಹೋಗ್ತೀನಿ. ಅಮ್ಮ ನಿನಗೆ ಬಹಳ ತ್ರಾಸಾಗಕತ್ತಿದ್ದು ನನಗೆ ಗೊತ್ತೇ ಇಲ್ಲಲ್ಲ, ಏನು ಹೇಳೋದಂತ ಬಿಟ್ಟಿದ್ನಪ್ಪ. ಇದೋ ನೋಡು, ನೀನು ಇನ್ನು ಮೇಲೆ ದಿನವೂ ಕೂಡ ಅಲ್ಲಿಗೆ ಬಳಲಿಕೊಂತ ಹೋಗೋದು ಬೇಡ, ನಾನು ಆ ನದಿಯನ್ನು ನೀ ಇರುವ ಮನೆ ಮುಂದೆ ಹರಿಯೋಂಗ ಮಾಡ್ತೀನಿ ಅಂತ ಹೇಳಿ ಆ ಚೂರ್ಣಾ ನದಿಯನ್ನು ಮನೆ ಮುಂದೆ ಹರಿಯೋಂಗ ಮಾಡಿದ ಭಗವಾನ್ ಶಂಕರಾಚಾರ್ಯ. ತಾಯಿಗಾಗಿ ನದಿಯನ್ನೇ ಹರಿಸ್ತಾನೆ ಮನೆ ಮುಂದೆ. ಇನ್ನು ಮೇಲೆ ನೀ ಇಲ್ಲೇ ಆರಾಮ್ ಮನೆ ಮುಂದೆ ಕೂತ್ಕೊಂಡು ನದಿಯೊಳಗೆ ನಿಮಗೆ ಬೇಕಾದ ಕೆಲಸ ಮಾಡು. ಆತ್ಮಲಿಂಗ ತಂದು ಕೊಟ್ರು, ನದಿ ಹರಿಸಿದ್ರು, ತಕ್ಕಡ್ಯಾಗ ಕುಂದಿರಿಸಿಕೊಂಡು ಅಡ್ಡಾಡಿದ್ರು. ಪ್ರಪಂಚ ನಿಮ್ಮ ಹೊಟ್ಟ್ಯಾಗ ಐತಂದ್ರು. ಅಂತವ್ರ ಹೊಟ್ಟೆಯೊಳಗೆ ಹುಟ್ಟಿದವರು ನಾವು, ಅಂತಹ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಬಹಳಷ್ಟು ವಿಚಾರ ಮಾಡಬೇಕಾಗಿದೆ. ಸನ್ಯಾಸ ಸಿದ್ಧಾಂತ ಅನ್ನುವಂಥದ್ದು ಒಂದೈತಿ. ಒಮ್ಮೆ ಸನ್ಯಾಸಿ ಆದಮೇಲೆ ತಾಯಿಯ ಮುಖವನ್ನ ನೋಡಬಾರದು, ತಾಯಿ ಬಂದ್ರೆ ಗುರುತಿಸಬಾರದು ಅನ್ನುವಷ್ಟರ ಮೆಟ್ಟಿಗೆ ಸನ್ಯಾಸಿಯ ಸಿದ್ಧಾಂತ. ಸನ್ಯಾಸ ದೀಕ್ಷೆಯನ್ನು ಕೊಡಬೇಕಾದ್ರೆ ಅವೆಲ್ಲ ಹಾಕ್ತಾರೆ ನಿಯಮಗಳನ್ನ. ದೇಶದ ಶ್ರೇಷ್ಠ ಸನ್ಯಾಸಿ ಆಗಿರುವಂತಹ ಅದೇ ಶಂಕರಾಚಾರ್ಯ ತಾಯಿ ಮರಣವನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ಬರ್ತಾನೆ ಅಂತ್ಯ ಸಂಸ್ಕಾರಕ್ಕೆ. ಸಮಾಜ ಬಾಂಧವರು, ಕುಲಿಷ್ಠರು ಮತ್ತು ಬಂಧುಗಳು ಎಲ್ಲರೂ ಸೇರಿಕೊಂಡು, ನೀನು ಸನ್ಯಾಸಿಯದಿ, ನೀ ಇಲ್ಲಿ ಬರೋದು ತಪ್ಪು, ಬರಕೂಡುದು, ಮುಟ್ಟಕೂಡುದು, ಸಾಕಷ್ಟು ವಿರೋಧವನ್ನ ಮಾಡಿದ್ರೂ ಸಹಿತ ಆತ ಹೇಳ್ತಾನೆ, ಸನ್ಯಾಸಿ ಆದ್ರೇನು, ಅವರ ಅಪ್ಪ ಆದ್ರೇನು, ತಾಯಿನೇ, ತಾಯಿಗೆ ಮತ್ತೊಂದು ಸಮಾನವಾದದ್ದು ಭೂಮಿ ಮೇಲೆ ಇಲ್ಲ, ನಾನು ಹೆಗಲು ಕೊಟ್ಟೇ ತೀರ್ತೀನಿ ಅಂತ ಹೇಳಿ ತಾಯಿಯ ಶವಕ್ಕೆ ಹೆಗಲು ಕೊಡ್ತಾನೆ ಶಂಕರಾಚಾರ್ಯ. ನಾವು ಇವನ್ನೆಲ್ಲ